ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಗಿರಳ್ಳಿ. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಅನ್ನುವ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತಹ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಮಾಡಿದ್ರ ಅನ್ನೋ ಒಂದು ಚರ್ಚೆಗಳು ಈಗ ಶುರುವಾಗಿರುವಂತದ್ದು. ಈಗಾಗಲೇ ಬಿಹಾರ ಚುನಾವಣೆ ಫಲಿತಾಂಶ ಕೂಡ ಕ್ಷಣಗಣನೆ ಕೂಡ ಶುರುವಾಗಿರುವಂತದ್ದು. ಮತದಾನ ಕೂಡ ಮುಕ್ತಾಯ ಆಗಿದೆ. ಇನ್ನು 2-3 ದಿನಗಳಲ್ಲಿ ಬಿಹಾರ ಚುನಾವಣೆಯ ಫಲಿತಾಂಶ ಕೂಡ ಪ್ರಕಟ ಆಗ್ತಾ ಇದೆ. ಬಿಹಾರ ಚುನಾವಣೆಯ ಫಲಿತಾಂಶ ಪ್ರಕಟ ಆದ ಕೂಡಲೇ ಹೈಕಮಾಂಡ್ನ ಬಿಜೆಪಿ ನಾಯಕರು ಎಲ್ಲೊಂದು ಕಡೆ ರಾಜ್ಯದ ಕರ್ನಾಟಕ ರಾಜ್ಯ ಬಿಜೆಪಿ ಕಡೆ ಗಮನವನ್ನು ಕೊಡ್ತಾರೆ. ಆ ಮುಖಾಂತರವಾಗಿ ನಾಯಕತ್ವ ಬದಲಾವಣೆಗೆ ಇದ್ದಿರತಕ್ಕಂಥ ಗೊಂದಲಗಳನ್ನು ಸರಿಪಡಿಸೋದ್ರ ಮುಖಾಂತರವಾಗಿ ಬರ್ತಕ್ಕಂಥ 2 ವರ್ಷಗಳಲ್ಲಿ ಒಂದು ರೀತಿ ಪಕ್ಷವನ್ನು ಒಂದು ರೀತಿ ಸದೃಢವಾಗಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ತಂತ್ರಗಾರಿಕೆಯನ್ನ ಮಾಡ್ತಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಹಾಲಿ ರಾಜ್ಯಾಧ್ಯಕ್ಷರಾಗಿರತಕ್ಕಂಥ ಬಿವೈ ವಿಜೇಂದ್ರ ಅವರನ್ನ ಕಂಟಿನ್ಯೂ ಅಂದ್ರೆ ಮುಂದುವರಿಸುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮನಸ್ಸನ್ನ ಮಾಡಬಹುದು ಅನ್ನೋದ್ರ ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರು ಬದಲಾವಣೆ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಒಂದು ವಿಚಾರಗಳು ಅವರ ವಿರೋಧಿ ಬಣ, ಅದ್ರ ಜೊತೆಗೆ ತಟಸ್ಥ ಬಣ, ಅದ್ರ ಜೊತೆಗೆ ರೆಬಲ್ಟ್ ಬಣದಿಂದ ಕೇಳಿ ಬರ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಎಚ್ಚರಿಕೆ ನಡೆಯನ್ನ ತೋರೋದ್ರ ಮುಖಾಂತರವಾಗಿ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ರೀತಿ ಪಾರ್ಟಿಯನ್ನ ಮುಂದೆ ತರುವಂತ ನಿಟ್ಟಿನಲ್ಲಿ ವಿಜೇಂದ್ರ ಅವರು ತಂತ್ರಗಾರಿಕೆಯನ್ನ ಮಾಡಿದ್ರ ಅನ್ನುವಂಥ ಚರ್ಚೆ ಶುರುವಾಗಿರುವಂತದ್ದು. ಇದಕ್ಕೆ ಪೂರಕವಾಗಿ ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ತಮ್ಮ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಿರಿಯರನ್ನ ಆಶೀರ್ವಾದ ತೆಗೆದುಕೊಳ್ಳುವಂತದ್ದು, ಆ ಮುಖಾಂತರವಾಗಿ ಹಿರಿಯರನ್ನ ಭೇಟಿ ಮಾಡುವಂತದ್ದು, ಅವ್ರ ಜೊತೆ ಮಾತನಾಡುವಂತದ್ದು, ಮತ್ತೆ ಪಕ್ಷ ಬಲವರ್ಧನೆಗೆ ಸಂಬಂಧಪಟ್ಟಂತೆ ಅವರಿಂದ ಸಲಹೆಗಳನ್ನು ತೆಗೆದುಕೊಳ್ಳುವಂತದ್ದು, ಬರುವಂತ ದಿನಗಳಲ್ಲಿ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ವಿರುದ್ಧವಾಗಿ ಅಸಮಾಧಾನಗೊಳ್ಳದೇ ಇರುವಂತ ನಿಟ್ಟಿನಲ್ಲಿ ಅವರನ್ನು ನೋಡಿಕೊಳ್ಳುವಂತ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಮುಂದಾದ್ರ ಅನ್ನೋ ಒಂದು ವಿಚಾರ ಈಗ ಚರ್ಚೆ ಆಗ್ತಿರುವಂತದ್ದು. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ಭೇಟಿಯನ್ನು ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಸದ್ಯದ ಮಟ್ಟಿಗೆ ರಾಜ್ಯ ಬಿಜೆಪಿಗೆ ಒಂದು ರೀತಿ ದೊಡ್ಡ ಮಟ್ಟದ ನಾಯಕರು, ಮತ್ತೆ ಹೈಕಮಾಂಡ್ಗೆ ಹತ್ತಿರವಾಗಿರತಕ್ಕಂಥ ನಾಯಕರು, ಮತ್ತೆ ಈಗಾಗಲೇ ಯಡಿಯೂರಪ್ಪನವರು ಆದ ನಂತರವಾಗಿ ಪ್ರಹ್ಲಾದ್ ಜೋಶಿ ಅವರು ಸೀನಿಯರ್ ಇದ್ದಾರೆ. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಕಿರಿಯರು ಇರತಕ್ಕಂಥ ಸಂದರ್ಭದಲ್ಲಿ ಏನೇ ಮಾನಿಟರಿಂಗ್ ಮಾಡುವಂತದ್ದು, ಮತ್ತೆ ಮಾರ್ಗದರ್ಶನ ನೀಡುವಂತದ್ದು, ಮತ್ತೆ ಪಕ್ಷ ಬಲವರ್ಧನೆಗೆ ಮಾಡುವಂತದ್ದು, ಮತ್ತೆ ಹೋರಾಟಗಳನ್ನು ರೂಪಿಸುವಂತದ್ದು, ಯಾವುದೇ ಅಸಮಾಧಾನ ಇದ್ರೂ ಕೂಡ ಅದನ್ನು ಶಮನ ಮಾಡುವಂತದ್ದು, ಹೀಗೆ ಎಲ್ಲಾ ಕಾರ್ಯತಂತ್ರಗಳನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರು ಮಾಡ್ತಾ ಇದ್ದಾರೆ. ಮತ್ತೆ ರಾಜ್ಯ ಬಿಜೆಪಿಯ ಸಂಪೂರ್ಣವಾದಂತಹ ನೇತೃತ್ವವನ್ನು ಕೂಡ ಪ್ರಹ್ಲಾದ್ ಜೋಶಿ ಅವರು ವಹಿಸಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅವರನ್ನು ವಿಶ್ವಾಸ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಅಂದ್ರೆ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಬಿವೈ ವಿಜೇಂದ್ರ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ಅನ್ನುವಂಥದ್ದು. ಅಂದ್ರೆ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರಿಂದ ಆಶೀರ್ವಾದ ಪಡೆದುಕೊಳ್ಳುವಂಥದ್ದು ಒಂದು ಭಾಗ ಆದರೆ, ಮತ್ತೊಂದು ಕಡೆ ಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಹ್ಲಾದ್ ಜೋಶಿ ಅವರಿಂದನೂ ಕೂಡ ಎಲ್ಲೊಂದು ಕಡೆ ಅವರ ಒಂದು ರೀತಿ ಮನಸ್ಸನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಪ್ರಯತ್ನವನ್ನ ಮಾಡಿದ್ರ ಅನ್ನೋ ವಿಚಾರಗಳು ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಅದ್ರ ಜೊತೆಗೆ ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಈಗಾಗಲೇ ಕಳೆದ ಬಾರಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಅವರು ಡಿಸಿಎಂ ಆಗಿದ್ರು. ಮತ್ತೆ ಬದಲಾದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸೋಲನ್ನ ಕಂಡರು. ಅದಾದ ನಂತರವಾಗಿ ಹೈಕಮಾಂಡ್ ನಾಯಕರು ಅವರಿಗೆ ಮತ್ತೆ ಗುರುತಿಸುವುದರ ಮುಖಾಂತರವಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ನಿಟ್ಟಿನಲ್ಲಿ ಅವಕಾಶ ಮಾಡಿಕೊಟ್ಟರು. ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯಿಂದ ಈಗ ಬಿಜೆಪಿ ಸಂಸದರಾಗಿ ಆಯ್ಕೆಯಾಗಿರುವಂತದ್ದು. ಇದೀಗ ಪಕ್ಷದಲ್ಲಿ ಡಿಸಿಎಂ ಹಾಲಿ ಸಂಸದರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರು ಕೂಡ ದಲಿತ ಸಮುದಾಯದ ಪ್ರಭಾವಿ ನಾಯಕರು, ಮತ್ತೆ ಪಕ್ಷದಲ್ಲಿರತಕ್ಕಂಥ ಹಿರಿಯ ನಾಯಕರು, ಅಂದ್ರೆ ಯಡಿಯೂರಪ್ಪನವರ ಜೊತೆಗೆ ಅವರು ಕೆಲಸ ಮಾಡಿದಂತವರು. ಇದೀಗ ಗೋವಿಂದ ಕಾರಜೋಳ ಅವರನ್ನು ಕೂಡ ವಿಜೇಂದ್ರ ಅವರು ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಅವರಿಂದನೂ ಕೂಡ ಪಕ್ಷ ಬಲವರ್ಧನೆಗೆ ಸಲಹೆಗಳನ್ನು ತೆಗೆದುಕೊಂಡಿರುವಂತದ್ದು, ಮತ್ತೆ ಅವರ ದಂಪತಿಗಳಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಇಲ್ಲ ಒಂದ್ ಕಡೆ ಗೋವಿಂದ ಕಾರಜೋಳ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಕಸರತ್ತನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಗೋವಿಂದ ಕಾರಜೋಳ ಅವರು ಕೂಡ ಎಲ್ಲ ಒಂದ್ ಕಡೆ ಬಾಗಲಕೋಟೆ ಬಿಜೆಪಿ ಜಿಲ್ಲಾಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ರು ಅನ್ನೋ ಒಂದು ವಿಚಾರಗಳು ಕೂಡ ಪಕ್ಷದಲ್ಲಿ ಕೇಳಿ ಬರ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಇದೇ ಒಂದು ಮಾತನ್ನ ಚಿಕ್ಕಬಳ್ಳಾಪುರ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರಸ್ತಾಪವನ್ನು ಮಾಡಿದ್ರು. ಅಂದ್ರೆ ಅಂತಹ ಹಿರಿಯ ನಾಯಕರ ಮಾತನ್ನೇ ವಿಜೇಂದ್ರ ಅವರು ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು. ಹಾಗಾಗಿ ಎಲ್ಲೊಂದ್ ಕಡೆ ವಿಜೇಂದ್ರ ಅವರ ವಿರುದ್ಧವಾಗೂ ಕೂಡ ಗೋವಿಂದ ಕಾರಜೋಳ ಅವರು ಕೂಡ ಅಸಮಾಧಾನಗೊಂಡಿದ್ರು ಕೂಡ ಹೇಳಲಾಗ್ತಾ ಇತ್ತು. ಇದೀಗ ಎಲ್ಲೊಂದ್ ಕಡೆ ವಿಜೇಂದ್ರ ಅವರು ಗೋವಿಂದ ಕಾರಜೋಳ ಅವರನ್ನು ಕೂಡ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಅವರನ್ನ ಒಂದು ರೀತಿ ವಿಶ್ವಾಸ ಗಳಿಸುವಂತ ನಿಟ್ಟಲ್ಲಿ ಕೂಡ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದು. ಅದ್ರ ಜೊತೆಗೆ ವಿಶೇಷವಾಗಿ ಈಗಾಗಲೇ ಚಿಕ್ಕಬಳ್ಳಾಪುರ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧವಾಗೂ ಕೂಡ ಅಂದ್ರೆ ಎಲ್ಲೋ ಒಂದ್ ಕಡೆ ಬಿವೈ ವಿಜೇಂದ್ರ ಅವರ ವಿರುದ್ಧವಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಎಲ್ಲೋ ಒಂದ್ ಕಡೆ ಅಸಮಾಧಾನಗೊಂಡಿದ್ರು. ಯಾಕಂದ್ರೆ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ಸುಧಾಕರ್ ಅವರು ಎಲ್ಲೋ ಒಂದ್ ಕಡೆ ವಿಜೇಂದ್ರ ಅವರ ವಿರುದ್ಧವಾಗಿ ಅಸಮಾಧಾನಗೊಂಡಿದ್ರು. ಮತ್ತೆ ಬಹಿರಂಗವಾಗಿಯೇ ಅವರ ವಿರುದ್ಧವಾಗಿ ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಯಡಿಯೂರಪ್ಪನವರಂತೆ ವಿಜೇಂದ್ರ ಅವರು ನಡೆದುಕೊಳ್ತಾ ಇಲ್ಲ, ಈ ಹಿಂದೆ ನಾವು ಯಡಿಯೂರಪ್ಪನವ್ರ ಮಾತು ಕೇಳ್ಕೊಂಡು ನಾವು ಪಕ್ಷಕ್ಕೆ ಬಂದ್ವಿ, ಅವ್ರ ಮಾರ್ಗದರ್ಶನದಲ್ಲೂ ಕೂಡ ಕೆಲಸವನ್ನು ಮಾಡಿದ್ವಿ, ಅದ್ರ ತಕ್ಕಂತೆ ವಿಜೇಂದ್ರ ಅವರು ಕೂಡ ನಡೆದುಕೊಳ್ತಾ ಇಲ್ಲ. ಇದೇ ರೀತಿ ಆದ್ರೆ ಪಕ್ಷಕ್ಕೆ ದೊಡ್ಡ ಮಟ್ಟದ ನಷ್ಟ ಆಗುತ್ತೆ ಅನ್ನೋ ಮಾತನ್ನ ಮಾಧ್ಯಮಗಳ ಮುಖಾಂತರವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಇದೀಗ
ವಿಜೇಂದ್ರ ಅವರ ಹುಟ್ಟುಹಬ್ಬದ ಶುಭ ಕೋರುವಂತ ನಿಟ್ಟಿನಲ್ಲಿ ಸುಧಾಕರ್ ಅವರು ಕೂಡ ಭೇಟಿಯನ್ನ ಮಾಡಿರುವಂತದ್ದು. ಇದ್ರ ಜೊತೆಗೆ ವಿಶೇಷವಾಗಿ ಬಹಳ ದಿನಗಳ ಬಳಿಕವಾಗಿ ವಿಜೇಂದ್ರ ಅವರನ್ನ ಡಾಕ್ಟರ್ ಕೆ ಸುಧಾಕರ್ ಅವರು ಭೇಟಿ ಮಾಡಿರುವಂತದ್ದು ಸಹಜವಾಗಿಯೇ ಸಾಕಷ್ಟು ಪ್ರಶ್ನೆಗಳಿಗೆ ಮತ್ತೆ ಕುತೂಹಲಕ್ಕೆ ಎಡೆ ಮಾಡಿಕೊಡುವಂತದ್ದು. ಇಲ್ಲ ಒಂದ್ ಕಡೆ ಈಗಿರ್ತಕ್ಕಂಥ ಅಸಮಾಧಾನಗಳನ್ನ ಬದಿಗೊತ್ತು ಅಂತಿಮವಾಗಿ ವಿಜೇಂದ್ರ ಅವರ ನಾಯಕತ್ವವನ್ನ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಒಪ್ಪಿಕೊಂಡು ಅವ್ರ ಜೊತೆ ಹೋಗುವಂತ ನಿಟ್ಟಿನಲ್ಲಿ ಮುಂದಾದ್ರ. ಆ ಕಾರಣಕ್ಕೋಸ್ಕರವಾಗಿಯೇ ಹುಟ್ಟುಹಬ್ಬದ ಶುಭ ಕೋರುವಂತ ನೆಪದಲ್ಲಿ ಸುಧಾಕರ್ ಅವರು ಕೂಡ ವಿಜೇಂದ್ರ ಜೊತೆ ಕೈ ಜೋಡಿಸಿದ್ದಾರೆ ಅನ್ನುವಂಥದ್ದು. ಮತ್ತೆ ವಿಜೇಂದ್ರ ಅವರು ಕೂಡ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಭೇಟಿ ಮಾಡುವಂತದ್ದು, ಭೇಟಿ ಮಾಡಿ ಮಾತುಕತೆ ನಡೆಸುವಂತದ್ದು, ಮತ್ತೆ ಅವರ ಮಾರ್ಗದರ್ಶನ ಕೂಡ ತೆಗೆದುಕೊಂಡು ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಕಾರಣಕ್ಕೂ ಕೂಡ ತಮ್ಮ ವಿರುದ್ಧವಾಗಿ ನಿಂತ್ಕೊಳ್ಳತಕ್ಕಂತ ಇನ್ ಮುಂದೆ ಯಾವುದೇ ಸಂದರ್ಭ ಬರಬಾರದು ಆ ರೀತಿಯಾಗಿ ನೋಡ್ಕೊಳ್ಳುವಂತಹ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಏನು ತಮ್ಮ ವಿರುದ್ಧವಾಗಿ ಅಸಮಾಧಾನಗೊಂಡಂತ ನಾಯಕರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಹೀಗೆ ಪ್ರಹ್ಲಾದ್ ಜೋಶಿ, ಮತ್ತೊಂದು ಕಡೆ ಗೋವಿಂದ ಕಾರಜೋಳ, ಜೊತೆಗೆ ಡಾಕ್ಟರ್ ಕೆ ಸುಧಾಕರ್ ಆಗಿರಬಹುದು, ಮತ್ತು ಜೊತೆಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ. ಈಗಾಗಲೇ ಸಿಟಿ ರವಿ ಅವರು ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಿದ್ರು. ಅದಾದ ನಂತರವಾಗಿ ರಾಜ್ಯ ಬಿಜೆಪಿ ನಾಯಕರು, ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಆಸಕ್ತಿಯನ್ನು ತೋರಿದ್ರು, ಅವರನ್ನ ಎಂಎಲ್ಸಿ ಅನ್ನು ಮಾಡಬೇಕು ಅನ್ನೋದು. ಅದೇ ರೀತಿಯಾಗಿ ಈಗಾಗಲೇ ಅವರು ಎಂಎಲ್ಸಿ ಆಗಿ ನೇಮಕ ಆಗಿ ಪಕ್ಷದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಜನ ವಿಜೇಂದ್ರ ವಿರುದ್ಧವಾಗಿ ದೂರ ಇದ್ರೂ ಕೂಡ ಪಕ್ಷದಲ್ಲಿ ಒಂದಷ್ಟು ತಟಸ್ಥ ಬಣ ಮತ್ತೆ ಬೇರೆ ಬೇರೆ ನಾಯಕರು ದೂರ ಇದ್ರೂ ಕೂಡ ಸಿಟಿ ರವಿ ಮಾತ್ರ ವಿಜೇಂದ್ರ ಅವರ ಜೊತೆಗೆ ಒಂದಷ್ಟು ಆಕ್ಟಿವ್ ಆಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ವಿಜೇಂದ್ರ ಅವರು ಕೂಡ ಸಿಟಿ ರವಿ ಮೇಲೆ ಅಷ್ಟೇ ವಿಶ್ವಾಸವನ್ನು ಕೂಡ ಇಟ್ಕೊಂಡಿದ್ದಾರೆ. ಮತ್ತೆ ಯಾವುದೇ ಒಂದು ಪಕ್ಷದ ಹೋರಾಟಗಳಾಗಿರ್ಬೋದು, ಅದ್ರ ಜೊತೆಗೆ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಕೂಡ ಅವರ ಸೆಲೆಗಳನ್ನು ಕೂಡ ತೆಗೆದುಕೊಳ್ಳುವಂತದ್ದು, ಮತ್ತೆ ಅದ್ರ ಜೊತೆಗೆ ಮುನ್ನಡೆಯುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಮುಂದಾಗ್ತಾ ಇರುವಂತದ್ದು. ಮತ್ತೆ ಸಿಟಿ ರವಿ ಅಣ್ಣ ಅಂತ ಮಾತಾಡಿಸೋದ್ರ ಮುಖಾಂತರವಾಗಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು, ಅಂದ್ರೆ ಸಿಟಿ ರವಿ ಅವರು ಕೂಡ ಒನ್ ಆಫ್ ದಿ ಬಿಜೆಪಿ ರಾಜಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಯಾಕಂದ್ರೆ ಈ ಹಿಂದೆ ವಿಜೇಂದ್ರ ಅವರು ನೇಮಕ ಆಗೋಕ್ಕೂ ಮುಂಚಿತವಾಗಿ ಸಿಟಿ ರವಿ ಅವರನ್ನ ನೇಮಕ, ಯಾಕಂದ್ರೆ ಸಿಟಿ ರವಿ ಅವರು ಯಡಿಯೂರಪ್ಪನವ್ರ ಜೊತೆ ಕೆಲಸವನ್ನ ಮಾಡಿದಂತವರು, ಮತ್ತೆ ಒಕ್ಕಲಿಗ ಸಮಾಜದ ಪ್ರಬಲ ನಾಯಕರು. ಪಕ್ಷದಲ್ಲೂ ಕೂಡ ಒಂದಷ್ಟು ತಮ್ಮದೇ ಆದಂತಹ ಪಕ್ಷ ಬಲವರ್ಧನೆಗೆ ಅನುಭವವನ್ನು ಕೂಡ ಹೊಂದಿರುವಂತವರು. ಮತ್ತೆ ತಮಿಳುನಾಡು ಆಗಿರ್ಬೋದು, ಮತ್ತೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅವರು ಕೆಲಸವನ್ನ ಮಾಡಿದಂತವರು, ಮತ್ತೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನು ಕೂಡ ಸಲ್ಲಿಸಿರುವಂತವರು. ಇದೀಗ ಅವರು ಎಂಎಲ್ಸಿ ಆಗಿ ಕರ್ನಾಟಕದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸಿಟಿ ರವಿ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಒಂದಷ್ಟು ಕಾರ್ಯತಂತ್ರವನ್ನು ಮಾಡಿದಾರಂತದ್ದು. ಹೀಗೆ ವಿಜೇಂದ್ರ ಅವರು ತಮ್ಮ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹಿರಿಯರನ್ನ ಮತ್ತೆ ತಮ್ಮ ವಿರುದ್ಧವಾಗಿ ಯಾರು ಅಸಮಾಧಾನಗೊಂಡಿದ್ದಾರೆ, ಯಾರು ದೂರ ಇದ್ದಾರೆ, ಅವ್ರನ್ನ ಭೇಟಿ ಮಾಡೋದ್ರ ಮುಖಾಂತರವಾಗಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಇನ್ನು ಮುಂದೆ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾಗಿ ಹೋಗುವಂತ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಮುಂದಾಗಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಅದಕ್ಕೆ ಪೂರಕವಾಗಿಯೇ ವಿಜೇಂದ್ರ ಅವರು ಇಷ್ಟೆಲ್ಲ ಭೇಟಿಯನ್ನು ಮಾಡುವಂತದ್ದು, ಮಾತುಕತೆ ನಡೆಸುವಂತದ್ದು, ಅವರನ್ನ ಸಲಹೆಗಳನ್ನು ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಅವರು ಮುಂದಾಗಿರುವಂತದ್ದು. ಈಗಾಗಲೇ ಏನು ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕವಾಗಿ ರಾಜ್ಯ ಬಿಜೆಪಿ ನಾಯಕತ್ವದ ಗೊಂದಲಕ್ಕೆ ಹೈಕಮಾಂಡ್ ನಾಯಕರು ತೆರೆ ಎಳೆಯಬಹುದು ಅನ್ನೋ ನಿರೀಕ್ಷೆ ಕೂಡ ಇರುವಂತದ್ದು. ಮತ್ತೊಂದು ಕಡೆ ವಿಜೇಂದ್ರ ಅವರ ವಿರೋಧಿ ಬಣ ಮತ್ತೆ ತಟಸ್ಥ ಬಣ ಕೂಡ ವಿಜೇಂದ್ರ ಅವರು ಬದಲಾವಣೆ ಆಗ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿಜೇಂದ್ರ ಅವರು ಯಾರೆಲ್ಲ ಹಿರಿಯರಿದ್ದಾರೆ ಮತ್ತೆ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಯಾವುದೇ ಕಾರಣಕ್ಕೂ ಕೂಡ ತಮ್ಮ ವಿರುದ್ಧವಾಗಿ ನಿಲ್ಬಾರದು, ಮತ್ತೆ ಅಂತ ಸಂದರ್ಭ ಕೂಡ ಬರಬಾರದು, ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಹಿರಿಯರು ಕೂಡ ತಮ್ಮ ಪರವಾಗಿ ನಿಲ್ಲಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಒಂದು ರೀತಿ ಎಚ್ಚರಿಕೆ ನಡೆಯನ್ನು ತೋರೋದ್ರ ಮುಖಾಂತರವಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ವಿಜೇಂದ್ರ ಅವರು ಮುಂದಾಗಿರುವಂತದ್ದು. ನೋಡಬೇಕಾಗುತ್ತೆ ವಿಜೇಂದ್ರ ಅವರ ಈ ಒಂದು ಪ್ರಯತ್ನ ಎಷ್ಟು ಮಟ್ಟಿಗೆ ಬರುವಂತ ದಿನಗಳಲ್ಲಿ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು, ಮತ್ತೆ ಹೈಕಮಾಂಡ್ ನಾಯಕರು ಕೂಡ ಯಾವ ರೀತಿಯಾಗಿ ಈ ಒಂದು ಪ್ರಯತ್ನಕ್ಕೆ ಮಣೆಯನ್ನ ಹಾಕ್ತಾರೆ, ಅಂತಿಮವಾಗಿ ವಿಜೇಂದ್ರ ಅವರ ಮುಂದುವರಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಮನಸ್ಸನ್ನ ಮಾಡ್ತಾರಾ ಅಥವಾ ಬೇರೆ ರೀತಿಯಾದಂತಹ ಒಂದು ಆಶ್ಚರ್ಯಕಾರಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಶಾಕ್ ಕೊಡ್ತಾರ. ಅದಕ್ಕೆ ಹಿರಿಯರು ಮತ್ತೆ ಬೇರೆ ಬೇರೆ ನಾಯಕರುಗಳ ನಡೆ ಏನಿರುತ್ತೆ ಅನ್ನೋದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.